ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ತುಂಬ ಜನ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತೀರ ಹಾಗೂ ತುಂಬ ಜನ ರಿಸರ್ಚ್ ಸಹ ಮಾಡ್ತಾ ಇರ್ತೀರ. KPTCL ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ಡೆಮೋ ವಿಡಿಯೋ ಹಾಕಿದ್ದೆ, ಓಕೆನಾ. ಅಂದರೆ ಇಷ್ಟು ವರ್ಷಗಳಲ್ಲಿ ಏನು ನಡೆದಿದೆ ಅದರಲ್ಲಿ ಟ್ರೈನಿಂಗ್ ಯಾವ ರೀತಿ ಕೊಟ್ಟಿರ್ತಾರೆ, ಯಾವ ರೀತಿ ಸ್ಪೋರ್ಟ್ಸ್ ಇರುತ್ತೆ ಅಂತ ಒಂದು 3 ಸ್ಪೋರ್ಟ್ಸ್ನ ಹಾಕಿದ್ದೆ. ಇನ್ನೂ ಕೂಡ 2 ಬಾಕಿ ಇದ್ದಾವೆ, ಅದನ್ನು ಹಾಕಿರಲಿಲ್ಲ. ಬಟ್ ಇವಾಗ ಅಷ್ಟು ಸ್ಪೋರ್ಟ್ಸ್ನಲ್ಲೂ ಕೂಡ ನಿಮ್ಮ ಪರ್ಸೆಂಟೇಜ್ ಎಷ್ಟಿದ್ರೆ ನೀವು ಎಷ್ಟು ಫಿಸಿಕಲ್ ಟೆಸ್ಟಲ್ಲಿ ಅಂದರೆ ಎಷ್ಟು ಸ್ಪೋರ್ಟ್ಸ್ಗಳಲ್ಲಿ ನೀವು ಪಾಸ್ ಆಗಬೇಕು ಅಂತ ನಾನು ಇವಾಗ ಒಂದು ಎಕ್ಸಾಂಪಲ್ಗೆ ಕೊಡ್ತಾ ಹೋಗ್ತೇನೆ, ಓಕೆನಾ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮುಂದೆ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನಾದರೂ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಯೂಸ್ಫುಲ್ ಆದಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮತ್ತು ಇನ್ನೊಂದು ಹೇಳೋದು ಮರೆತೆ, ಹಾಗೆ ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರೋಲ್ಲ. ಒಂದು ಲೈಕ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ಯೂಟ್ಯೂಬು ರೆಕಮೆಂಡೇಷನ್ ಮಾಡುತ್ತೆ. ಅಂತಂದರೆ ನೀವು ಒಂದು ಜನಕ್ಕೆ ಶೇರ್ ಮಾಡಿದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಗಳಲ್ಲಿ ಅಥವಾ ಸಬ್ಸ್ಕ್ರೈಬ್ ಆಗದೇ ಇರೋರಲ್ಲಿ ಒಂದು 20 ಜನ 30 ಜನಕ್ಕೆ ಒಂದು ಶೇರ್ ಸಿಗುತ್ತೆ, ಅಂದರೆ ಒಂದು ಪುಷಪ್ ಸಿಗುತ್ತೆ, ಓಕೆನಾ, ಒಂದು ಲೈಕ್ ಮಾಡೋದ್ರಿಂದ. ಹಾಗೆ ಖುಷಿ ಆದರೆ ಒಂದು ಕಮೆಂಟ್ ಮಾಡಿ ಹೋಗಿ ವಿಡಿಯೋ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಮಾಡಿಕೊಡ್ತೀನಿ, ಓಕೆನಾ. ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾರೆ, ನಂದು 80% ಮತ್ತು 80.99% ಇದೆ, ಮತ್ತು ನಂದು 92.50% ಇದೆ, ಮತ್ತು ನಂದು 94 ಇದೆ, ನಂದು 96 ಇದೆ, ಒಬ್ಬೊಬ್ರದ್ದು 76, ಒಂದು 75, ಒಂದು 85, 82, 83, ಈ ರೀತಿ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಇಂಥವ್ರಿಗೆಲ್ಲ ಒಂದು ಈಗ ಎಕ್ಸಾಂಪಲ್ಗೆ ನಾನು ತೊಗೊಳ್ತೇನೆ. ಫ್ರೆಂಡ್ಸ್, ನಿಮ್ಮದೇನಾದರೂ 95, ಓಕೆನಾ, ಅಬೋವ್ 95ಗಿಂತ ಕಡಿಮೆ ಇತ್ತು ಅಂತಂದರೆ ನಾನು ನಿಮ್ಗೆ ತಿಳಿಸೋದು ಅಷ್ಟೇ. ಯಾಕೆಂದರೆ ಇದು ಕೊರೋನಾ ಬ್ಯಾಚ್ ಆಗಿರೋದ್ರಿಂದ ಎಷ್ಟೋ ಜನ ತುಂಬ ಪ್ರಿಪೇರ್ ಆಗಿ ಬಂದಿರ್ತಾರೆ ಫಿಸಿಕಲ್ ಟೆಸ್ಟಿಗೆ. ಹಾಗಾಗಿ 95% ಕೆಳಗೆ, ಅಂದರೆ 90ರಿಂದ 95 ಮತ್ತು 85ರಿಂದ 95, ಓಕೆನಾ, ಈ ಪರ್ಸೆಂಟೇಜ್ ಏನಿದೆ ಇದ್ರ ನಡುವೆ ಇರೋರು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಇದು ಅಷ್ಟೊಂದು ಪೋಸ್ಟ್ಗಳನ್ನ ಸಹ ಬಿಟ್ಟಿಲ್ಲ. 2000-3000 ಅಷ್ಟೇ ಬಿಟ್ಟಿರುವಂಥದ್ದು ಪೋಸ್ಟ್ಗಳನ್ನ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಎಷ್ಟೋ ಪೋಸ್ಟ್ಗಳು ಆಲ್ರೆಡಿ ಇನ್ಫ್ಲುಯೆನ್ಸ್ ಆಗಿ ಡೀಲ್ ಆಗೋಗಿರ್ತವೆ. ಇನ್ನು ಮಿಕ್ತ ಪೋಸ್ಟ್ ಏನು ಮಾಡೋಣ ಹೋಗಲ್ವಾ. ಹಾಗಾಗಿ ನಾನು ನಿಮಗೆ ತಿಳಿಸೋದಿಷ್ಟೇ, ಈ 85ರಿಂದ 95 ಏನಿರ್ತಾರೆ ಈ ಪರ್ಸೆಂಟೇಜ್ನವರು ಫಿಸಿಕಲ್ ಟೆಸ್ಟ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ, ಓಕೆನಾ. ಯಾವುದು ಕೂಡ ಬ್ಯಾಕ್ ಉಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದರೆ ಈಗ 5 ಟೆಸ್ಟ್ ಇದೆ, ಒಂದು 800 ಮೀಟರ್ಸು, ಒಂದು 100 ಮೀಟರು, ಒಂದು ಸ್ಕಿಪ್ಪಿಂಗು, ಒಂದು ಲೈಟ್ ಕಂಬ ಹತ್ತುವಂಥದ್ದು, ಒಂದು ಗುಂಡು ಎಸೆತ, ಓಕೆನಾ. ಇಷ್ಟು ಇದೆ. ಈ 5ರಲ್ಲಿ ನೀವು ಆಲ್ಮೋಸ್ಟ್ ಒಂದು ಉಳಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಎಲ್ಲನೂ ಕೂಡ ಟ್ರೈ ಮಾಡಿ. ಯಾಕೆ ಅಂತಂದರೆ ಈ ಗ್ಯಾಪ್, ಈ ಪರ್ಸೆಂಟೇಜ್ ಏನಿದೆ ಇದಕ್ಕೆ ಪರ್ಸೆಂಟೇಜ್ ಕಮ್ಮಿ ಇದ್ದು ನೀವೆಷ್ಟು 5 ಪಾಸ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಅಥವಾ ಈ 95ರಿಂದ ಒಂದು 90, 100 ಹತ್ತತ್ರ ಯಾರೆಲ್ಲ ಇರ್ತಾರೆ ಅವರು ಕೂಡ 5 ಪಾಸ್ ಮಾಡಿಬಿಟ್ಟಿದ್ರೆ ಅವ್ರದ್ದು ಪರ್ಸೆಂಟೇಜು ಜಾಸ್ತಿ ಇರುತ್ತೆ, ಮತ್ತು ಫಿಸಿಕಲ್ ಟೆಸ್ಟಲ್ಲಿ 5ರಲ್ಲೂ ಕೂಡ ಪಾಸಾಗಿರ್ತಾರೆ. ಹಾಗಾಗಿ ಆ ರೀತಿ ಏನಾದ್ರು ನಿಮಗೆ ಕನ್ಸಿಡರ್ ಮಾಡೋದಾದರೆ ಖಂಡಿತವಾಗ್ಲೂ ಕೂಡ ನೀವಲ್ಲಿ ಫೇಲ್ ಆಗಬೇಕಾಗುತ್ತೆ, ಓಕೆನಾ. ನಾನು ಹಿಂಗೆ ತಿಳಿಸೋದಿಷ್ಟೇ, ನಿಮ್ಮದು ಪರ್ಸೆಂಟೇಜ್ ಕಮ್ಮಿ ಇದ್ರೂ ಪರವಾಗಿಲ್ಲ, ನೀವು ಫಿಸಿಕಲ್ ಟೆಸ್ಟಲ್ಲಿ ಆದಷ್ಟು ಎಲ್ಲನೂ ಕೂಡ ಕ್ಲಿಯರ್ ಮಾಡೋದಕ್ಕಾದ್ರೆ ಟ್ರೈ ಮಾಡಿ, ಓಕೆನಾ. ಈ ರೀತಿಯೂ ಕೂಡ ನಿಂತ್ಕೋಬೋದು ಒಂದು ಇನ್ಫ್ಲುಯೆನ್ಸ್ ಆದಾಗ, ಓಕೆನಾ. ಒಂದು ದುಡ್ಡು ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲಾದರೂ ಪಾಸ್ ಆಗಿದ್ರು ಕೂಡ ಕೆಲವೊಂದು ಟೈಮ್ ಸೀಟ್ ಸೋಲ್ಡ್ ಔಟ್ ಆಗೋಗುತ್ತೆ. ಹಾಗಾಗಿ ನೀವು ಆದಷ್ಟು ಫಿಸಿಕಲ್ ಟೆಸ್ಟಲ್ಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಥವಾ ನಾನು ಇಷ್ಟನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಓಕೆನಾ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಮತ್ತು ಯಾಕೆಂದರೆ ಇದಕ್ಕೆ ಅಷ್ಟಿಷ್ಟು ಫೈಟ್ ಅಲ್ಲ, ತುಂಬ ನನ್ನ ಚಾನಲ್ ಕೂಡ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ಬೇರೆ ವೀಡಿಯೋಸ್ಗಳನ್ನ. ಯಾಕೆ ಅಂತಂದರೆ ನನ್ನ ಚಾನಲ್ನಲ್ಲಿ ವ್ಯೂಸ್ಗೋಸ್ಕರ ಹಾಕಿದ್ದೀನಿ ಅಂತ ಕೆಲವೊಬ್ಬರು ಅಂತಾರೆ. ಅವರು ಅಪ್ಲೋಡ್ ಮಾಡಿದ್ದೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಆದರೆ ನಾನು ಅಪ್ಲೋಡ್ ಮಾಡ್ತಿದ್ದ ಉದ್ದೇಶನೇ ಬೇರೆ. ಯಾಕೆ ಅಂತಂದರೆ ನಾನು ಕೊಡುವಂಥ ಮಾಹಿತಿ ಬೇರೆಯವ್ರು ಯಾರು ಕೂಡ ಕೊಡೋದಕ್ಕೆ ಆಗೋದೂ ಇಲ್ಲ, ನಾನು ಬರೆದು ಕೊಡ್ತೀನಿ. ಹಂಗಾಗಿ ನನ್ನ ಒಂದು ಚಾನಲ್ ಸ್ವಲ್ಪ ರೀಚ್ ಬೇಕಾಗಿತ್ತು, ಅದಕ್ಕೆ ಅವ್ರ ವೀಡಿಯೋನ ಹಾಕಿ ಪೋಸ್ಟ್ ಮಾಡ್ತಿದ್ದೆ, ಆ ಒಂದು ರೀಸನ್ ಅಷ್ಟೇ, ಓಕೆನಾ. ಇನ್ಮೇಲೆ ನನಗೆ ರೀಚ್ ಸಿಕ್ಕಿದೆ, ಇವಾಗ ನನ್ನ ಓನ್ ವೀಡಿಯೋಸ್ಗಳು ಬರುತ್ತೆ, ಓಕೆನಾ. ನಿಮಗೆ ಅದು ಯೂಸ್ಫುಲ್ ಆಗಲೇಬೇಕು ಪ್ರತಿಯೊಂದಕ್ಕೂ ಕೂಡ, ಓಕೆನಾ. ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಮಾಹಿತಿ. ಈಗ ಇವಾಗ 95ಇಂದ ಒಂದು 90ಇಂದ 99, 95 ಗಂಟೆ ಇರ್ತಾರಲ್ಲ, ಇವ್ರಿಗೆ ಹೆಂಗೆ ಅಂತ ನೀವು ಕೇಳೋದೇ ಅದೇ. ಫ್ರೆಂಡ್ಸ್, ನಿಮ್ಮ ಒಂದು ದೈಹಿಕ ಸಾಮರ್ಥ್ಯದ ಮೇಲೆ
ನೀವು ಯಾವ ರೀತಿಯಾಗಿ ಸ್ಪೋರ್ಟ್ಸ್ನ ಕಂಪ್ಲೀಟ್ ಮಾಡ್ತೀರಾ ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ನಿಮ್ಮದು ಪರ್ಸೆಂಟೇಜ್ ಇದ್ದ ಕಾರಣಕ್ಕೆ ನೀವು ಪಾಸ್ ಆಗ್ತೀರಿ ಅಂತ ಅಲ್ಲ. ಫಿಸಿಕಲ್ ಟೆಸ್ಟಲ್ಲಿ ನಿಮಗೆ ಪೈಪೋಟಿ ಕೊಡುವಂಥವ್ರು ನಿಮ್ಮ ಪರ್ಸೆಂಟೇಜ್ನಲ್ಲೇ ಸೇಮ್ ಇರೋರು ಕೂಡ ಇರ್ತಾರೆ. ಹಾಗಾಗಿ ನೀವು ಫಿಸಿಕಲ್ ಟೆಸ್ಟು ಕೂಡ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 5ರಲ್ಲಿ 5 ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂತ ಅವ್ರಿಗೆ ಹೇಳಿದ್ಮೇಲೆ ನಿಮ್ಗೆ ಹೇಳುತ್ತೀನಿ ಅಂತ ಅಲ್ಲ, ಯಾಕೆಂದರೆ ಅವ್ರದ್ದು ಪರ್ಸೆಂಟೇಜ್ ಕಮ್ಮಿ ಇದೆ. ನೀವು ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ನೋ ಒಂದು ದುರಹಂಕಾರದಿಂದ ಅಥವಾ ಒಂದು ಅತಿಯಾದ ಓಪ್ ಇಟ್ಕೊಂಡು ಕನ್ಸು ಕಟ್ಕೊಂಡು ಫಿಸಿಕಲ್ ಟೆಸ್ಟ್ ಒಂದು 2-3 ಪಾಸ್ ಆದರೆ ಸಾಕು, ನನ್ನ ಪರ್ಸೆಂಟೇಜ್ ಇದೆಲ್ಲ ಪಾಸ್ ಆಗ್ತೀನಿ ಅಂತ ನೀವು ಕೂಡ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಆ ಟೈಮಲ್ಲಿ ಪರ್ಸೆಂಟೇಜ್ ಕೂಡ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇಬ್ಬರದ್ದು ಟೈ ಇದ್ದಾಗ, ಕೆಲವೊಂದು ಇಬ್ಬರದ್ದು ಕೂಡ ಸೇಮ್ ಇದ್ದಾಗ ಈ ರೀತಿ ಕನ್ಸಿಡರ್ ಸಹ ಮಾಡ್ತಾರೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ಪೋರ್ಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಆಯ್ಕೆ ಆಗುತ್ತೆ. ಓಕೆನಾ? ಇಷ್ಟು ನನ್ನ ಮಾಹಿತಿ ಫ್ರೆಂಡ್ಸ್. ಹಾಗಾದರೆ ನೀವು ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ಓಕೆನಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇನ್ನೇನಾದ್ರು ಡೌಟ್ಸ್ ಇತ್ತು ಅಂತಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಕೊನೆ ಮಾಡ್ತಾಯಿದ್ದೀನಿ. ಲವ್ ಯು, ಆಲ್ ಟೇಕ್ ಕೇರ್, ಬೈ ಫ್ರೆಂಡ್ಸ್. ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೋಗಿ.